ಆಹಾರ ಕೆಡಬಾರ್ದು ಅಂತ ಫ್ರಿಡ್ಜ್ ನಲ್ಲಿ ಇಡ್ತೀವಿ. ಆದ್ರೆ ಫ್ರಿಡ್ಜ್ ನಲ್ಲಿ ಇಟ್ಟಂತಹ ಆಹಾರವನ್ನ ತಿನ್ನೋ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಫ್ರಿಡ್ಜ್ ನಲ್ಲಿ ಇಟ್ಟಂತಹ ಆಹಾರ ಸೇವಿಸುವ ಮುನ್ನ ಎಚ್ಚರ. ಕೆಪಿ ಅಗ್ರಹಾರದಲ್ಲಿ ಮಗು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವ ಬಿಗ್ ಟ್ವಿಸ್ಟ್ ಇದಾಗಿದ್ದು, ಫ್ರಿಡ್ಜ್ ನಲ್ಲಿ ಇಟ್ಟಿದ್ದಂತಹ ವಾಂಗಿಬಾತ್ ತಿಂದು ಮಗು ಸಾವನ್ನಪ್ಪಿದೆ ಅನ್ನುವ ಅಂಶ ಬೆಳಕಿಗೆ ಬಂದಿದೆ. ಫೋರೆನ್ಸಿಕ್ ಲ್ಯಾಬ್ ಮತ್ತು FSSAI ವರದಿಯಲ್ಲಿ ವಾಂಗಿಬಾತಿನ ರಹಸ್ಯ ರಿವೀಲ್ ಆಗಿ ಮಗು ಸಾವನ್ನಪ್ಪಿದ 8 ತಿಂಗಳ ಬಳಿಕ ಪ್ರಕರಣಕ್ಕೆ ಊಹೆ ಮಾಡಲಾಗದ ರೀತಿಯ ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ವರದಿಯನ್ನ ಸಲ್ಲಿಸೋದಕ್ಕೆ ಕೆಪಿ ಅಗ್ರಹಾರ ಪೊಲೀಸರು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ಪದಾರ್ಥವನ್ನ ಫ್ರಿಡ್ಜ್ ನಲ್ಲಿ ಇಡೋದಕ್ಕಿಂತ ಮುಂಚೆ ಅಥವಾ ಫ್ರಿಡ್ಜ್ ನಿಂದ ಅದನ್ನ ತೆಗೆದು ಬಳಕೆ ಮಾಡುವ ಮುಂಚೆ ಎಚ್ಚರಿಕೆ ವಹಿಸಬೇಕಾದಂತಹ ಅಗತ್ಯತೆಯ ಕುರಿತಾಗಿ ಈ ಪ್ರಕರಣ ಒಂದು ಎಕ್ಸಾಂಪಲ್ ಆಗ್ತಾ ಇದೆ. ಈ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, 8 ತಿಂಗಳ ಬಳಿಕ ವಾಂಗಿಬಾತ್ ತಿಂದು ಮಗು ಸಾವನ್ನಪ್ಪಿದೆ ಅನ್ನುವ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿರೋದು. ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಪ್ರಜ್ವಲ, ಏನು ಈ ಫ್ರಿಡ್ಜಲ್ಲಿಟ್ಟಿರುವ ಆಹಾರವನ್ನ ಎಷ್ಟು ದಿನದೊಳಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂತೇಳಿ ಇದೀಗ FSL ವರದಿ ಬಹಿರಂಗಗೊಳಿಸಿರುವಂಥದ್ದು. ಯಾಕಂದ್ರೆ ಈ ಪ್ರಕರಣ ಅಂದರೆ 2024 ಅಕ್ಟೋಬರ್ 7 KP ಅಗ್ರಹಾರದ ಭುವನೇಶ್ವರ ನಗರದಲ್ಲಿ ಘಟನೆ ನಡೆಯುತ್ತೆ. ಅಂದರೆ ಇವರು ಆನ್ಲೈನಲ್ಲಿ ಒಂದು ಐಸ್ ಕ್ರೀಮನ್ನು ಆರ್ಡ್ರ್ ಮಾಡಿರ್ತಾರೆ. ಐಸ್ ಕ್ರೀಮನ್ನು ಆರ್ಡ್ರ್ ಮಾಡಿದಾಗ ಮಗು ಐಸ್ ಕ್ರೀಮ್ ತಿಂದಿರುತ್ತೆ. ತದಾದ ನಂತರ ಅದಕ್ಕಿಂತ ಮುಂಚೆ ಈ ಒಂದು ಫ್ರಿಡ್ಜ್ನಲ್ಲಿರುವಂತಹ ವಾಂಗಿಬಾತನ್ನು ತಿಂದಿರುತ್ತೆ. ವಾಂಗಿಬಾತ್ ತಿಂದು ಅಂದರೆ ಐಸ್ ಕ್ರೀಮನ್ನು ತಿಂತೆ. ಐಸ್ ಕ್ರೀಮ್ ತಿಂದ ಕೂಡಲೇ ಅಂದರೆ 5 ವರ್ಷದ ಮಗು ಮೃತಪಡುತ್ತೆ. ಕಾರಣ ಐಸ್ ಕ್ರೀಮನ್ನು ತಿಂದು ಮಗು ಮೃತಪಟ್ಟಿದೆ ಅಂತೇಳಿ ಹೇಳಲಾಗ್ತಿತ್ತು. ಸೊ ಯಾವಾಗ ಇದು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ KP ಅಗ್ರದಲ್ಲಿ, ಆಗ ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣ ಇದನ್ನು ತನಿಖೆ ಮಾಡ್ತಾರೆ. ಜೊತೆಗೆ ಈ ಅಂದರೆ ಬೆಳಿಗ್ಗೆಯಿಂದ ಏನೇನು ತಿಂದಿತ್ತು ಅಂತ ನೋಡಿದಾಗ ಮಗು ಬೆಳಗ್ಗೆ ಫ್ರಿಡ್ಜಲ್ಲಿರುವಂತಹ ಒಂದು ವಾಂಗಿಬಾತನ್ನು ಕೂಡ ತಿಂದಿರುತ್ತೆ. ಆಗ ಕಂಪ್ಲೇಂಟ್ ದಾಖಲಿಸ್ಕೊಂಡಿರುತ್ತೆ. ಅದನ್ನು ಅಂದರೆ ಏನು ಒಂದು ಆಹಾರ ಸುರಕ್ಷಿತ ಗುಣಮಟ್ಟ ತನಿಖೆ ಮಾಡುತ್ತೆ. ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂದರೆ 48 ಗಂಟೆಗಿಂತ ಹೆಚ್ಚಾಗಿ ತಿಂದಿರುತ್ತೆ. ಆಗ ಫ್ರಿಡ್ಜಲ್ಲಿದ್ದಂತಹ ಆ ಏನು ವಾಂಗಿಬಾತ್ ಇದೆ, ಆ ವಾಂಗಿಬಾತ್ಗೆ ಸೂಕ್ಷ್ಮಾಣು ಜೀವಿಗಳು ಅತಿ ಹೆಚ್ಚಾಗಿರ್ತವೆ. ಸೂಕ್ಷ್ಮಾಣು ಜೀವಿಗಳು ಅತಿ ಹೆಚ್ಚಾಗಿಂದ ಮನುಷ್ಯನಿಗೆ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಜೊತೆಗೆ ಫುಡ್ ಪಾಯ್ಸನ್ ಆಗಿ ಮಗು ಮೃತಪಟ್ಟಿದೆ ಅಂತೇಳಿ ಈಗೀಗ ವರದಿಯಲ್ಲಿ ಬಹಿರಂಗ ಆಗಿರುವಂಥದ್ದು. ಅಂದರೆ 48 ಗಂಟೆ ಅಂದರೆ 2 ದಿನಕ್ಕಿಂತ ಹೆಚ್ಚಾಗಿ ಫ್ರಿಡ್ಜಲ್ಲಿರುವಂತಹ ಐಟಮ್ಗಳನ್ನು ಏನಾದರೂ ತಿಂದರೆ ಮಗು ಮೃತಪಟ್ಟಿರುವುದು ಅಂತೇಳಿ ಈಗಾಗಲೇ ಆಹಾರ ಸುರಕ್ಷಿತ ಗುಣಮಟ್ಟ ಇಲಾಖೆಯಲ್ಲಿ ಬಹಿರಂಗವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ KP ಅಗ್ರಹಾರದ ಪೊಲೀಸರು ಕೂಡ ಈ ವಿಚಾರವಾಗಿ ಹೈಕೋರ್ಟ್ಗೆ ಹೋಗೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಪ್ರಜ್ವಲ. ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.